ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಾತಿ, ವರ್ಣ ಹಾಗೂ ಭೌಗೋಳಿಕ ಆಧಿಪತ್ಯದ ದವಡೆಯಲ್ಲಿ ನುಂಗಿ ಹೋಗುತ್ತಿರುವ ಆಫ್ರಿಕಾ ಖಂಡದಲ್ಲಿ ಈ ಯುವ ನಾಯಕನೊಬ್ಬ ಅಲ್ಲಿನ ಜನರ ಹೊಸ ನಿರೀಕ್ಷೆಯ ಜ್ಯೋತಿಯಾಗಿ ಬೆಳಗುತ್ತಿದ್ದಾನೆ. ಇವರ ಪ್ರಾಮಾಣಿಕತೆ, ಸೈನಿಕ ದೃಢತೆ ಹಾಗೂ ಬಡವರ ಪರವಾದ ಸದುದ್ದೇಶದಿಂದ ಆಫ್ರಿಕಾದ ಯುವಜನತೆಯ, ವಿಶೇಷವಾಗಿ ಕಪ್ಪು ಜನಾಂಗದವರ ಧ್ವನಿಯಾಗಿ ವಿಶ್ವದೆಲ್ಲೆಡೆ ಇಂದು ಈತ ಪ್ರಸಿದ್ಧಿಯಾಗುತ್ತಿದ್ದಾನೆ. ಹೌದು, ತನ್ನ ಆವೇಶಪೂರಿತ ಭಾಷಣಗಳಿಂದ ಇಡೀ ಪ್ರಪಂಚವನ್ನೇ ಆಕರ್ಷಿಸುತ್ತಿದ್ದಾನೆ ಈ 37 ವರ್ಷದ ಜುಂಟ ನಾಯಕ. ಆ ಪುಟ್ಟ ದೇಶದಲ್ಲಿ ಕ್ರಾಂತಿಯ ಅಲೆಯನ್ನೇ ಎಬ್ಬಿಸಿದ ಆ ವೀರ ಯಾರು? ಜಗತ್ತಿನ ದೈತ್ಯರಿಗೇನೆ ಡೋಂಟ್ ಕೇರ್ ಎನ್ನುವ ಈ ದೈತ್ಯನ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. 1988ರಲ್ಲಿ ಬುರ್ಕಿನಾ ಫಾಸೋ ದೇಶದಲ್ಲಿ ಜನಿಸಿದ ಈತನ ಹೆಸರು ಇಬ್ರಾಹಿಂ ಟ್ರಾವೋರೆ. ಇವರು ವೃತ್ತಿಯಿಂದ ಒಬ್ಬ ಸೈನಿಕ. ಈತ ತನ್ನ ಉತ್ಸಾಹಭರಿತ ಭಾಷಣಗಳ ಮೂಲಕ ಇಂದು ಇಡೀ ಜಗತ್ತಿನ ಗಮನ ಸೆಳೆದಿದ್ದಾನೆ. 2022ರ ಸೇನೆಯ ಹಿಮ್ಮೆಟ್ಟುವಿಕೆಯಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದ ಟ್ರಾವೋರೆ ಇಂದು ಬುರ್ಕಿನಾ ಫಾಸೋ ದೇಶದ ಅಧ್ಯಕ್ಷನಾಗಿದ್ದಾನೆ. ಹೌದು, ಜಾತಿ ದ್ವೇಷಕ್ಕೆ ಒಳಗಾಗಿರುವ ಆಫ್ರಿಕಾ ಖಂಡದಲ್ಲಿ ನೆಲ್ಸನ್ ಮಂಡೇಲ ನಂತರ ಈತ ಮತ್ತೊಂದು ಕಪ್ಪು ಸೂರ್ಯನಂತೆ ಅವತರಿಸಿದ್ದಾನೆ. ಹೂವು ಅರಳಿದ ತಕ್ಷಣ ಪರಿಮಳಿಸುವಂತೆ ಟ್ರಾವೋರೆ ಬುರ್ಕಿನಾ ಫಾಸೋ ಅಧ್ಯಕ್ಷನಾಗಿ ನಿರಾಡಂಬರ ಜೀವನವನ್ನ ನಡೆಸುತ್ತಾ ಜನರ ಕಲ್ಯಾಣಕ್ಕಾಗಿ, ದೇಶಕ್ಕಾಗಿ, ಆಫ್ರಿಕಾ ಖಂಡದ ಪ್ರಗತಿಗಾಗಿ ಈತ ಸದಾ ಶ್ರಮಿಸುತ್ತಿದ್ದಾನೆ. ಸ್ನೇಹಿತರೆ, ಇಬ್ರಾಹಿಂ ಟ್ರಾವೋರೆಯ ಬದುಕು ಬಹಳ ಸರಳವಾಗಿದೆ. ಅಧ್ಯಕ್ಷನಾಗಿದ್ದರೂ ಕೂಡ ಸರಳ ಜೀವನ ನಡೆಸುತ್ತಾ ಜನರ ಹಿತಕ್ಕಾಗಿ ಮತ್ತು ಆಫ್ರಿಕಾ ಖಂಡದ ಪ್ರಗತಿಗಾಗಿ ಕೆಲಸ ಮಾಡುತ್ತಿದ್ದಾನೆ. ಅಗ್ರ ರಾಷ್ಟ್ರಗಳಿಗೆ ಮಣಿಯದೆ, ಯಾವುದೇ ಹಿಂಜರಿಕೆಗಳಿಲ್ಲದೆ ಅವುಗಳನ್ನು ಎದುರಿಸುತ್ತಿದ್ದಾನೆ. ಬುರ್ಕಿನಾ ಫಾಸೋ ದೇಶದ ಅಧ್ಯಕ್ಷನಾಗಿದ್ದರೂ ಕೂಡ ಈತ ಈಗಲೂ ಸೈನಿಕರ ಉಡುಪಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಅಂದರೆ ಆತನ ದೇಶ ಪ್ರೇಮವನ್ನ ಮೆಚ್ಚಲೇಬೇಕು ಅಲ್ವಾ? ಆಫ್ರಿಕಾ ಖಂಡವನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳ ಹಿಡಿತದಿಂದ ಮುಕ್ತಗೊಳಿಸುವ ಕನಸು ಅವನದು. ಈತನ ಭಾಷಣಗಳು ಆಫ್ರಿಕಾದ ಎಲ್ಲ ಮೂಲೆ ಮೂಲೆಗಳಲ್ಲೂ ಮಾತ್ರವಲ್ಲದೆ ಇತರೆ ದೇಶಗಳಲ್ಲಿಯೂ ಅವನ ಮಾತುಗಳು ಪ್ರತಿಧ್ವನಿಸುತ್ತವೆ. ಅವನ ಮಾತುಗಳಲ್ಲಿ ನಿಖರತೆ, ದಶಕಗಳ ಅಸಹನೆ ಮತ್ತು ಆಕ್ರೋಶ ಸ್ಪಷ್ಟವಾಗಿ ಕಾಣಿಸುತ್ತವೆ. ಈತನನ್ನ ಕೆಲವರು ಅರ್ಜೆಂಟೀನಾದ ಕ್ರಾಂತಿಕಾರಿ ಚೆ ಗುವೆರಾನಿಗೆ ಹೋಲಿಕೆ ಮಾಡುವುದು ಉಂಟು. ಪ್ರಸ್ತುತ ಆಫ್ರಿಕಾದಲ್ಲಿ ಟ್ರಾವೋರೆ ಯುಗ ನಡೆಯುತ್ತಿದೆ. ಈತನ ಪ್ರಭಾವವು ಆಫ್ರಿಕಾದಲ್ಲಿ ಬಹುಶಕ್ತಿಶಾಲಿಯಾಗಿ ವ್ಯಾಪಿಸಿದೆ. ಟ್ರಾವೋರೆ ಬಗ್ಗೆ ಈಸ್ಟ್ ಆಫ್ರಿಕಾದ ಕೀನ್ಯಾ ದೇಶದ ರಾಜಕೀಯ ನಾಯಕರು, ಬರಹಗಾರರು ಮೆಚ್ಚಿಕೊಂಡು ನಮಗೂ ಕೂಡ ಇಂತಹ ನಾಯಕ ಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಟ್ರಾವೋರೆ ಅವರ ಪ್ರತಿ ಭಾಷಣಗಳಲ್ಲೂ ಕೇಳುವ ಪ್ರಶ್ನೆ ಒಂದೇ, ಅದೇನೆಂದರೆ ಅತ್ಯಂತ ಸಂಪತ್ಭರಿತವಾದ ಆಫ್ರಿಕಾ ದೇಶದಲ್ಲಿ, ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದಷ್ಟು ಖನಿಜಗಳು ಇರುವ ಈ ಖಂಡದಲ್ಲಿ ಇಷ್ಟು ಬಡತನ ಯಾಕೆ? ಈ ಅನ್ಯಾಯಕ್ಕೆ ಹೊಣೆ ಯಾರು? ಇಂತಹ ಸ್ಥಿತಿ ಯಾಕೆ ಉಂಟಾಯಿತು? ಇತರೆ ರಾಷ್ಟ್ರಗಳು ನಮ್ಮ ಚರ್ಮದ ಬಣ್ಣವನ್ನ ಯಾಕೆ ಅವಹೇಳನ ಮಾಡುತ್ತಾರೆ? ನಾವು ವಿಮಾನದಲ್ಲಿ ಬಿಸಿನೆಸ್ ಕ್ಲಾಸ್ನಲ್ಲಿ ಕುಳಿತರು ಏರ್ಲೈನ್ಸ್ ಸಿಬ್ಬಂದಿ ನಮ್ಮನ್ನ ನೋಡೋದಕ್ಕೆ ಕೂಡ ಇಚ್ಛಿಸೋದಿಲ್ಲ. ಸುಂದರಿಯರ ಸ್ಪರ್ಧೆಯಲ್ಲೂ ಆಫ್ರಿಕನ್ ಮಹಿಳೆಯರನ್ನ ಕಡೆಗಣಿಸಲಾಗುತ್ತೆ ಎಂಬೆಲ್ಲ ಪ್ರಶ್ನೆಗಳನ್ನ ಟ್ರಾವೋರೆ ಧೈರ್ಯವಾಗಿ ಪ್ರಶ್ನಿಸುತ್ತಿದ್ದಾನೆ. ಪಶ್ಚಿಮ ಆಫ್ರಿಕಾದ ಬಹುಭಾಗವು ಫ್ರೆಂಚ್ ಸಾಮ್ರಾಜ್ಯವಾದದ ವಲಸೆ ಆಳ್ವಿಕೆಯಲ್ಲಿ ಇದ್ದವು. ಪ್ರಸ್ತುತ ಇವು ಸ್ವಾತಂತ್ರ್ಯ ಪಡೆದ ದೇಶಗಳಾದರೂ ನಿಜವಾದ ಅರ್ಥದಲ್ಲಿ ಇವುಗಳು ಮುಕ್ತವಾಗಿಲ್ಲ. ಇದು ಟ್ರಾವೋರೆ ಅವರು ಹೇಳುವ ಮಾತುಗಳು. ಸ್ನೇಹಿತರೆ, ಪಶ್ಚಿಮ ಆಫ್ರಿಕಾದ ಬಹುತೇಕ ದೇಶಗಳು ಇನ್ನೂ ಕೂಡ ಫ್ರೆಂಚ್ ಸಾಮ್ರಾಜ್ಯಶಾಹಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಇಂದಿಗೂ ಕೂಡ ಹಿಂದಿನ ಫ್ರೆಂಚ್ ವಸಾಹತುಗಳ ಕರೆನ್ಸಿಗಳು ಫ್ರಾಂಕ್ನೊಂದಿಗೆ ಸ್ಥಿತಿ ವಿನಿಮಯ ದರದಲ್ಲಿ ಬಂಧಿತವಾಗಿದೆ. ಇದರಿಂದಾಗಿ ಅವರು ತಮ್ಮದೇ ಆದ ಆರ್ಥಿಕ ಅಥವಾ ಹಣಕಾಸು ನೀತಿಗಳನ್ನು ರೂಪಿಸುವ ಸ್ವಾತಂತ್ರ್ಯವಿಲ್ಲ. ಯಾಕಂದ್ರೆ ಅವರು ಸ್ವತಂತ್ರ ನೀತಿ ಅನುಸರಿಸಿದ್ರೆ ಫ್ರಾಂಕ್ನೊಂದಿಗೆ ಇರುವ ಈ ಸ್ಥಿರ ವಿನಿಮಯ ದರ ತೀವ್ರವಾಗಿ ಅಸ್ಥಿರವಾಗುವಂತಹ ಸಂದರ್ಭಗಳು ಎದುರಾಗಬಹುದು. ಅಷ್ಟೇ ಅಲ್ಲ, ಆ ದೇಶಗಳ ವಿದೇಶಿ ವಿನಿಮಯ ನಿಕ್ಷೇಪಗಳನ್ನ ಫ್ರಾನ್ಸ್ ತನ್ನ ಬಳಿಯೇ ಉಳಿಸಿಕೊಂಡಿದೆ. ಅದೇಗಂದ್ರೆ ಭಾರತ ಬ್ರಿಟಿಷ್ ವಲಸೆಯ ಕಾಲದಲ್ಲಿ ತನ್ನ ವಿದೇಶಿ ಬಂಗಾರದ ನಿಕ್ಷೇಪಗಳನ್ನ ಬ್ರಿಟನ್ ಬಳಿ ಇಟ್ಕೊಂಡಂತೆ ಈಗ ಫ್ರಾನ್ಸ್ ಕೂಡ ಪಶ್ಚಿಮ ಆಫ್ರಿಕಾದ ದೇಶಗಳ ಹಣಕಾಸಿನ ವಿಷಯದಲ್ಲಿಯೂ ಅದೇ ಹಿಡಿತವನ್ನಿಟ್ಕೊಂಡಿದೆ. ಪಶ್ಚಿಮ ಆಫ್ರಿಕಾದ ದೇಶಗಳು ಹೊರಗೆ ನೋಡಿದ್ರೆ ಸ್ವತಂತ್ರವಾಗಿರುವಂತೆ ತೋರಿದ್ರು ಅವರ ಆರ್ಥಿಕ ನೀತಿಗಳ ಮೇಲೆ ಫ್ರಾನ್ಸ್ ಇಂದಿಗೂ ತನ್ನ ಹಿಡಿತ ಇಟ್ಕೊಂಡಿದೆ. ಅದಲ್ಲದೆ ಆ ಪ್ರದೇಶದ ನೈಸರ್ಗಿಕ ಮತ್ತು ಖನಿಜ ಸಂಪತ್ತಿನ ಬಹುಭಾಗವು ಪಾಶ್ಚಿಮಾತ್ಯ ರಾಷ್ಟ್ರಗಳ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ನಿಯಂತ್ರಣದಲ್ಲಿದೆ.
ಇಷ್ಟು ಮಾತ್ರವಲ್ಲ, ಫ್ರಾನ್ಸ್ನ ಸೈನಿಕರು ಈಗಾಗಲೇ ಪಶ್ಚಿಮ ಆಫ್ರಿಕಾದ ಹಲವು ದೇಶಗಳಲ್ಲಿ ಭದ್ರವಾಗಿ ನೆಲೆಯೂರಿದ್ದಾರೆ. ಇದನ್ನ ಪ್ರಶ್ನಿಸಿದಾಗ ಆರಂಭದಲ್ಲಿ ತನ್ನ ಹೂಡಿಕೆಗಳು ಮತ್ತು ಆಸ್ತಿ ಸಂಪತ್ತನ್ನ ರಕ್ಷಿಸಲು ಸೇನೆಯ ಅಗತ್ಯವಿದೆ ಎಂದು ಫ್ರಾನ್ಸ್ ಹೇಳಿತ್ತು. ಆದರೆ ನಂತರ ಇಸ್ಲಾಮಿಕ್ ಉಗ್ರವಾದದ ಅಪಾಯದಿಂದ ಪಶ್ಚಿಮ ಆಫ್ರಿಕಾ ದೇಶಗಳನ್ನು ರಕ್ಷಿಸಲು ಸೇನೆ ಇರಿಸುವುದು ಅನಿವಾರ್ಯ ಎಂದು ಸಮರ್ಥಿಸಿಕೊಂಡಿತು. ಆದರೆ ವಾಸ್ತವವಾಗಿ ಆ ಪ್ರದೇಶದಲ್ಲಿ ಇಸ್ಲಾಮಿಕ್ ಉಗ್ರವಾದ ಶಕ್ತಿಯುತವಾಗಲು ಕಾರಣವಾಗಿರೋದು ಕೂಡ ಪಾಶ್ಚಿಮಾತ್ಯ ಸಾಮ್ರಾಜ್ಯ ಶಕ್ತಿಶಾಲಿಗಳ ಚಟುವಟಿಕೆಯಾಗಿದೆ ಎಂಬುದು ಸ್ಪಷ್ಟ. ಲಿಬಿಯಾದ ನಾಯಕ ಗಡಾಫಿಯನ್ನ ಪತನಗೊಳಿಸಿದ ಪೂರ್ವ ನಿಯೋಜಿತ ರಾಜಕೀಯ ಷಡ್ಯಂತ್ರದ ನಂತರವೇ ಆಫ್ರಿಕಾದ ಈ ಭಾಗದಲ್ಲಿ ಉಗ್ರತೆಯ ಜಾಲ ಹಬ್ಬತೊಡಗಿತು. ವಾಸ್ತವದಲ್ಲಿ ಫ್ರಾನ್ಸ್ ತನ್ನ ಸೇನೆಗಳನ್ನ ಈ ದೇಶಗಳಲ್ಲಿ ಇಡುತ್ತಿರುವುದು ಆ ದೇಶಗಳನ್ನ ರಾಜಕೀಯವಾಗಿ ತನ್ನ ಹಿಡಿತದಲ್ಲಿ ಇಡಲು ನಡೆಯುತ್ತಿರುವ ತಂತ್ರದ ಭಾಗವೇ ಆಗಿದೆ. ಯಾವುದಾದರೂ ದೇಶ ಫ್ರೆಂಚ್ ಸೇನೆ ನಮ್ಮನ್ನ ತೊರೆದು ಹೋಗಲಿ ಎಂದು ಸ್ಪಷ್ಟವಾಗಿ ಹೇಳಿದ್ರೆ ಫ್ರಾನ್ಸ್ ಆ ದೇಶದ ಸರ್ಕಾರವನ್ನ ರಾಜಕೀಯವಾಗಿ ಅಸ್ಥಿರಗೊಳಿಸಿ ತಮ್ಮ ಆಸಕ್ತಿಗೆ ಅನುಕೂಲವಾಗುವ ರೀತಿಯ ಹೊಸ ಆಡಳಿತವನ್ನ ಅಲ್ಲಿ ಸ್ಥಾಪಿಸಲು ತಕ್ಷಣ ಪ್ರಯತ್ನಿಸುತ್ತದೆ. ಸ್ನೇಹಿತರೆ, ಫ್ರಾನ್ಸ್ ತನ್ನ ಸೇನೆಯನ್ನ ಆಫ್ರಿಕಾದಿಂದ ಹಿಂತೆಗೆದುಕೊಳ್ಳುವ ವಿಷಯದಲ್ಲಿ ಯಾವುದೇ ಇಚ್ಛೆ ತೋರಿಸಿದ್ದಿಲ್ಲ. ಬುರ್ಕಿನಾ ಫಾಸೋ ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ಆಫ್ರಿಕಾದ ರಾಷ್ಟ್ರಗಳು ನಿಜವಾದ ಸ್ವಾತಂತ್ರ್ಯವನ್ನ ಪಡೆಯಬೇಕು ಎಂದು ನಂಬಿದ ಮಾರ್ಕ್ಸಿಸ್ಟ್ ಕ್ರಾಂತಿಕಾರಿ ಥಾಮಸ್ ಸಾಂಕಾರ ಬುರ್ಕಿನಾ ಫಾಸೋದಲ್ಲಿ ಅಧಿಕಾರಕ್ಕೆ ಬಂದಾಗ ಫ್ರೆಂಚ್ ಸೇನೆ ಈ ದೇಶದಿಂದ ಹೊರಹೋಗಬೇಕೆಂದು ಸ್ಪಷ್ಟವಾಗಿ ಆದೇಶ ನೀಡಿದ್ರು. ಇದರಿಂದ ಅಸಹನೀಯಗೊಂಡ ಫ್ರಾನ್ಸ್ ಸಾಂಕಾರರನ್ನ ಬೇರೆ ಬಣದವರ ಕೈಯಲ್ಲಿ ಕೊಲ್ಲುವಂತಹ ರಾಜಕೀಯ ಸಂಚನ್ನೇ ರೂಪಿಸಿತು. ಅದು ಕೂಡ ಅವರದ್ದೇ ಪಕ್ಷದ ಕೆಲವು ಸದಸ್ಯರ ಮೂಲಕ ಜರುಗಿತು. ಅನೇಕ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಫ್ರಾನ್ಸ್ ತನ್ನ ಅಧಿಕಾರವನ್ನ ಮುಂದುವರಿಸಲು ತನಗೆ ಅನುಕೂಲಕರವಾದ ರಾಜಕೀಯ ಪಕ್ಷಗಳನ್ನ ಅಧಿಕಾರಕ್ಕೆ ತರುತ್ತಿದೆ. ಈ ಪಕ್ಷಗಳು ಅಧಿಕಾರದಲ್ಲಿರುವಾಗ ಫ್ರೆಂಚ್ ಸೇನೆಗಳು ತಮ್ಮ ದೇಶದಲ್ಲಿ ನೆಲೆಸಿರುವ ವಿಚಾರವೇ ಚರ್ಚೆಗೆ ಬಾರದಂತೆ ನೋಡಿಕೊಳ್ಳುತ್ತವೆ. ಈ ರೀತಿ ಆಫ್ರಿಕನ್ ರಾಷ್ಟ್ರಗಳ ಸರ್ಕಾರದ ಅನುಮತಿಯೊಂದಿಗೆ ಫ್ರಾನ್ಸ್ ಇರುವಂತೆ ತೋರಿಸಿಕೊಂಡು ತನ್ನ ಸೇನೆಗಳನ್ನ ಪ್ರಜಾಪ್ರಭುತ್ವದ ಮುಖವಾಡವೊಂದರ ಹಿಂದೆ ಇಟ್ಟು ತಮ್ಮ ವ್ಯವಹಾರಗಳನ್ನ ತಾಳ್ಮೆಯಿಂದ ಮುಂದುವರಿಸುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪಶ್ಚಿಮ ಆಫ್ರಿಕಾ ದೇಶಗಳಲ್ಲಿ ಸೇನೆಗಳ ಒಳಗಿನ ಕ್ರಾಂತಿಕಾರಿ ಶಕ್ತಿಗಳು ಬಲ ಪಡೆಯುತ್ತಿದೆ. ಇವುಗಳು ಚುನಾವಣೆಯ ಮೂಲಕ ಅಧಿಕಾರದಲ್ಲಿದ್ದ ಹೊಸ ಸರ್ಕಾರಗಳನ್ನು ಅಧಿಕಾರದಿಂದ ಅತರ್ಕವಾಗಿ ಹೊರಹಾಕಿ ನಿಜವಾದ ಸ್ವಾತಂತ್ರ್ಯ ಮತ್ತು ಸಾಮ್ರಾಜ್ಯ ವಿರೋಧಿ ಬದಲಾವಣೆಗೆ ದಾರಿ ಮುಕ್ತಗೊಳಿಸಿವೆ. ಆದರೆ ಪಾಶ್ಚಿಮಾತ್ಯ ಸಾಮ್ರಾಜ್ಯ ಶಕ್ತಿಗಳು ಈ ಬೆಳವಣಿಗೆಯನ್ನ ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಎಂದು ಗದ್ದಲ ಮಾಡುತ್ತಿವೆ. ಇದರ ನಡುವೆ ಆ ದೇಶಗಳ ಸಾಮಾನ್ಯ ಜನತೆ ಸೈನಿಕ ಆಡಳಿತವನ್ನ ಬೆಂಬಲಿಸುತ್ತಿರುವುದು ಗಮನಾರ್ಹ ಸಂಗತಿ. 2022ರಲ್ಲಿ ಬುರ್ಕಿನಾ ಫಾಸೋದಲ್ಲಿ ಇಬ್ರಾಹಿಂ ಟ್ರಾವೊರೆ ನೇತೃತ್ವದ ಸೇನಾಧಿಕಾರಿಗಳು ಅಧಿಕಾರವನ್ನ ಸ್ವಾಧೀನಪಡಿಸಿಕೊಂಡರು. ಟ್ರಾವೊರೆ ಅವರು ರಾಷ್ಟ್ರಪತಿಯಾದ ನಂತರ ನಡೆದ ಈ ಬದಲಾವಣೆ ಫ್ರಾನ್ಸ್ಗೆ ಎಳ್ಳಷ್ಟು ಹಿಡಿಸಲಿಲ್ಲ. ಅವರ ಆಡಳಿತದ ವಿರುದ್ಧ ಆಂತರಿಕವಾಗಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿರೋಧವನ್ನ ಎದುರಿಸಬೇಕಾಯಿತು. ಬುರ್ಕಿನಾ ಫಾಸೋವು ಬಂಗಾರದ ಭಂಡಾರಗಳಲ್ಲಿ ಜಾಗತಿಕ ಮಟ್ಟದಲ್ಲಿ 13ನೇ ಸ್ಥಾನದಲ್ಲಿದ್ದು ವರ್ಷಕ್ಕೆ ಸುಮಾರು 100 ಟನ್ಗಳಷ್ಟು ಬಂಗಾರವನ್ನ ಉತ್ಪಾದಿಸುತ್ತಿದೆ. ಈ ಅಮೂಲ್ಯ ಸಂಪತ್ತಿನ ಬಹುಭಾಗವನ್ನ ಫ್ರಾನ್ಸ್ ತನ್ನದಾಗಿಸಿಕೊಂಡು ದೇಶದ ಹೊರಗೆ ಕಳಿಸುತ್ತಿರುವುದೇ ಈ ವಿರೋಧದ ಹಿಂದಿನ ಮತ್ತೊಂದು ಮುಖ್ಯವಾದ ಕಾರಣ. ಸ್ನೇಹಿತರೆ, ಬುರ್ಕಿನಾ ಫಾಸೋದಲ್ಲಿ ಇರುವ ಬಂಗಾರದ ಮೌಲ್ಯವು $600 ಕೋಟಿ ಹೆಚ್ಚೇ ಇದೆ. ಆದರೆ ಈ ಅಸಾಧಾರಣ ಸಂಪತ್ತಿನ ಬಹುಭಾಗವನ್ನ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಗಣಿಗಾರಿಕಾ ಕಂಪನಿಗಳು ಕಬಳಿಸಿಕೊಂಡಿವೆ. ಇದರ ಪರಿಣಾಮವಾಗಿಯೇ ಆಫ್ರಿಕಾ ಖಂಡದ ಬಳಿ ಇಷ್ಟೆಲ್ಲ ಶ್ರೇಷ್ಠ ಸಂಪತ್ತು ಇದ್ರೂ ಕೂಡ ಬುರ್ಕಿನಾ ಫಾಸೋ ದೇಶದ ವಾರ್ಷಿಕ GDP ಕೇವಲ $1937 ಕೋಟಿ ಅಷ್ಟೇ. ಯಾವ ದೇಶಕ್ಕೆ ಅದರ ನೈಸರ್ಗಿಕ ಸಂಪತ್ತಿನ ಮೇಲೆ ಸಂಪೂರ್ಣ ಹಕ್ಕು ಭದ್ರ ಮಾಲೀಕತ್ವ ಇರಬೇಕು ಎಂಬ ತತ್ವವನ್ನ ಬುರ್ಕಿನಾ ಫಾಸೋ ಅಧ್ಯಕ್ಷ ಇಬ್ರಾಹಿಂ ಟ್ರಾವೊರೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆ ಕಾರಣದಿಂದಲೇ ಅವರು ತಾನು ನಾಯಕರಾಗಿರುವ ದೇಶದ ಸಂಪತ್ತನ್ನ ಬೇರೆಯವರು ಶೋಷಣೆ ಮಾಡುವುದನ್ನು ತಡೆಯಲು ಗಂಭೀರವಾದ ಕಟ್ಟುನಿಟ್ಟಿನ ನಿಲುವು ತೆಗೆದುಕೊಂಡಿರುವುದು. ಫ್ರಾನ್ಸ್ ಮೇಲಿನ ಅವಲಂಬನೆಯಿಂದ ಮುಕ್ತವಾಗುವ ದಿಕ್ಕಿನಲ್ಲಿ ಬುರ್ಕಿನಾ ಫಾಸೋ ರಷ್ಯಾದ ಸಹಕಾರದಿಂದ ಹೊಸದಾಗಿ ತಂತ್ರಜ್ಞಾನ ಆಧಾರಿತ ಹೆಜ್ಜೆ ಹಾಕಲು ಮುಂದಾಗಿದೆ. ನಮ್ಮ ಗಣಿಗಳ ಮೇಲೆ ನಮ್ಮದೇ ಹಕ್ಕು ಎಂಬ ಘೋಷಣೆಯ ಮೂಲಕ ರಾಷ್ಟ್ರಪತಿ ಇಬ್ರಾಹಿಂ ಟ್ರಾವೊರೆ ದೇಶೀಯ ಸಂಪತ್ತಿನ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸುವ ಉದ್ದೇಶವನ್ನ ಹೊಂದಿದ್ದಾರೆ. ಗಣಿಗಾರಿಕೆ, ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಕೊರತೆಯ ಕಾರಣದಿಂದ ಇಬ್ರಾಹಿಂ ಟ್ರಾವೊರೆ ವಿದೇಶಿ ಕಂಪನಿಗಳನ್ನು ಆಹ್ವಾನಿಸಿದ್ದಾರೆ. ಆದರೆ ಈ ಬಾರಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆಹ್ವಾನಿಸಿದ ಕಂಪನಿಗಳಿಗೆ ಕೇವಲ 15ರಷ್ಟು ಪಾಲು ನೀಡುವಂತೆಯೂ ಹಾಗೂ ಉಳಿದ ಸಂಪತ್ತನ್ನು ನೇರವಾಗಿ ರಾಷ್ಟ್ರದ ಅಭಿವೃದ್ಧಿಗೆ ಉಪಯೋಗಿಸುವಂತಹ ಯೋಜನೆಯನ್ನ ಅಳವಡಿಸಿದ್ದಾರೆ. ಬುರ್ಕಿನಾ ಫಾಸೋನ ಜನತೆಗೆ ಗಣಿಗಾರಿಕೆ ಕ್ಷೇತ್ರದಲ್ಲಿ
ತಾಂತ್ರಿಕ ತರಬೇತಿ ನೀಡೋದರ ಮೂಲಕ ಇಬ್ರಾಹಿಂ ಟ್ರವೊರೆ ಅವರು ಭವಿಷ್ಯದಲ್ಲಿ ದೇಶೀಯ ತಜ್ಞರನ್ನ ರೂಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಾರೆ. ಮೊದಲು ನಮ್ಮ ಜನ ಎಂಬ ಅವರ ನಿಲುವು ಬುರ್ಕಿನಾ ಫಾಸೋ ಜನರ ನಡುವೆ ಅಪಾರ ಜನ ಮೆಚ್ಚುಗೆ ಗಳಿಸಿದೆ. ಗಣಿಗಾರಿಕೆಗೆ ಸಂಬಂಧಿಸಿದ ಜವಾಬ್ದಾರಿ ರಷ್ಯಾದ ನಾರ್ತ್ ಗೋಲ್ಡ್ ಕಂಪನಿಗೆ ನೀಡಲಾಗಿದ್ದರೂ ಕೂಡ ರಾಷ್ಟ್ರದ ಸಂಪತ್ತಿನ ವಿಷಯದಲ್ಲಿ ದೇಶದ ಜನರದ್ದೇ ಮೊದಲ ಆದ್ಯತೆ ಅನ್ನೋದನ್ನ ಟ್ರವೊರೆ ಪ್ರತಿಪಾದಿಸಿ ಬಿಟ್ಟಿದ್ದಾರೆ. ಟ್ರವೊರೆಯ ಈ ನಿಲುವು ಅವರು ನಡೆಸುತ್ತಿರುವ ಆರ್ಥಿಕ ಸುಧಾರಣೆಯ ಪ್ರಾಮಾಣಿಕತೆಯನ್ನ, ಜನಸೇನೆಯ ನಿಷ್ಠೆಯನ್ನ ಪ್ರತಿಬಿಂಬಿಸುತ್ತದೆ ಎಂದರೂ ತಪ್ಪಾಗಲಾರದು. ಸ್ನೇಹಿತರೆ, ತನ್ನಲ್ಲಿ ಕೊಂಚವೂ ಸ್ವಾರ್ಥದ ಬಿಂಬವನ್ನ ಇಟ್ಟುಕೊಳ್ಳದೆ ಸರಳ ಜೀವನ ಶೈಲಿಯಲ್ಲಿ ದೇಶದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಸಮರ್ಪಿತನಾಗಿ ಜೀವಿಸುತ್ತಿರುವ ಇಬ್ರಾಹಿಂ ಟ್ರವೊರೆ ಅವರು ಜನಮನಗಳನ್ನ ಅಕ್ಷರಶಃ ಗೆದ್ದಿದ್ದಾರೆ. ಅಧಿಕಾರದ ಉತ್ಸಾಹಕ್ಕಿಂತ ಜನಪರ ನೀತಿಗಳ ಅನುಷ್ಠಾನಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿರುವ ಆತ ನಿಜವಾದ ಜನನಾಯಕನ ರೂಪವನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಟ್ರವೊರೆ ಅವರ ನೇತೃತ್ವದಲ್ಲಿ ಜುಂಟಾ ಆಡಳಿತವು ದೇಶದೊಳಗೆ ಬಂಗಾರದ ಶೋಧನಾ ಘಟಕವನ್ನ ಸ್ಥಾಪಿಸಿದೆ. ಇದರಿಂದ ಉತ್ಪಾದನೆಯಾಗುವ ಬಂಗಾರವನ್ನ ವಿದೇಶಗಳಿಗೆ ಕಳಿಸುವ ಬದಲು ದೇಶದಲ್ಲಿಯೇ ಗೋಲ್ಡ್ ರಿಸರ್ವ್ ರೂಪಿಸಿ ಬುರ್ಕಿನಾ ಫಾಸೋನ ಆರ್ಥಿಕತೆಯ ಭದ್ರತೆಯನ್ನ ದೃಢಪಡಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸ್ನೇಹಿತರೆ, ಲಂಡನ್ ನಿಯಂತ್ರಣದಲ್ಲಿದ್ದ 2 ಪ್ರಮುಖ ಬಂಗಾರದ ಗಣಿಗಳನ್ನ ರಾಷ್ಟ್ರೀಕರಣ ಮಾಡುವಂತೆ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇಬ್ರಾಹಿಂ ಟ್ರವೊರೆ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆ ಇಟ್ಟಿದ್ದಾರೆ. ಈ ಕ್ರಮವು ದೇಶದ ಸಂಪತ್ತನ್ನ ವಿದೇಶಿ ಕಂಪನಿಗಳಿಂದ ಮರುಪಡೆದು ಜನಪರ ಆರ್ಥಿಕ ನೀತಿಯತ್ತ ಮುನ್ನಡೆಯುವ ದಿಕ್ಕಿನಲ್ಲಿ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯಾಗಿ ಪರಿಗಣಿಸಲಾಗಿದೆ. ಈ ರೀತಿಯ ಧೈರ್ಯಶಾಲಿ ನಿರ್ಧಾರಗಳು ಮತ್ತು ಜನಪರ ನಿಲುವುಗಳಿಂದಾಗಿ ಟ್ರವೊರೆ ಅವರು ಈಗಾಗಲೇ ಆಫ್ರಿಕಾ ಖಂಡದಲ್ಲಿ ರಾಜಕೀಯವಾಗಿ ಪ್ರಸಿದ್ಧಿ ಪಡೆಯುತ್ತಿದ್ದಾರೆ. ಬಹಳ ಕಡಿಮೆ ಅವಧಿಯಲ್ಲಿ ಇಬ್ರಾಹಿಂ ಟ್ರವೊರೆ ಆಫ್ರಿಕಾದ ಅತ್ಯಂತ ಪ್ರಸಿದ್ಧ ಮತ್ತು ಜನರ ಮನಸ್ಸಿನಲ್ಲಿ ಆಳವಾಗಿ ಉಳಿದಿರುವ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದಾರೆ. ಅವರ ಜನಪ್ರಿಯತೆಗೆ ಮುಖ್ಯ ಕಾರಣವೆಂದರೆ ಸಾಮಾಜಿಕ ಮಾಧ್ಯಮಗಳ ಪರಿಣಾಮಕಾರಿ ಬಳಕೆ. ಸಾಂಪ್ರದಾಯಿಕ ಮಾಧ್ಯಮಗಳನ್ನು ಮೀರಿ ಟ್ರವೊರೆ ಅವರು ಜನರೊಂದಿಗೆ ನೇರವಾಗಿ ಸಂವಾದ ನಡೆಸಲು ಮತ್ತು ತಮ್ಮ ನಿಲುವುಗಳನ್ನು ಸ್ಪಷ್ಟವಾಗಿ ಪ್ರಕಟಿಸಲು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾರೆ. ಅವರ ವಿರುದ್ಧ ತಪ್ಪು ಮಾಹಿತಿಗಳನ್ನು ಹರಡುವ ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಜನರು ಅವುಗಳನ್ನು ತಿರಸ್ಕರಿಸಿ ಟ್ರವೊರೆ ಅವರ ನಿರ್ಧಾರಗಳನ್ನು ಬಲವಾಗಿ ನಂಬಿದ್ದಾರೆ. 2023ರ ರಷ್ಯಾ ಆಫ್ರಿಕಾ ಶೃಂಗಸಭೆಯಲ್ಲಿ ಇಬ್ರಾಹಿಂ ಟ್ರವೊರೆ ಅಮೆರಿಕದ ನಾಯಕತ್ವವನ್ನ ತೀಕ್ಷ್ಣವಾಗಿ ಟೀಕಿಸಿದಾಗ ಅವರ ಮಾತುಗಳು ಜಾಗತಿಕವಾಗಿ ಗಮನ ಸೆಳೆದವು. ಈ ಭಾಷಣವು ದಕ್ಷಿಣ ಗೋಳಾರ್ಧದ ರಾಷ್ಟ್ರಗಳಲ್ಲಿ ಅವರ ಜನಪ್ರಿಯತೆಯನ್ನ ಹೆಚ್ಚಿಸಿತು. ಪಾಶ್ಚಾತ್ಯ ದೇಶಗಳ ಅಣತಿಯಂತೆ ನಡೆಯುವ ಆಫ್ರಿಕಾದ ಕೆಲವು ನಾಯಕರನ್ನ ಟ್ರವೊರೆ ನಿರ್ಭೀಡೆಯಿಂದ ಖಂಡಿಸುತ್ತಾರೆ. ಅವರ ಈ ಕೆಚ್ಚೆದೆಯ ಮಾತುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ಆಫ್ರಿಕಾದ ಯುವಜನತೆಯಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿ ತುಂಬಿದವು. ಆಧುನಿಕ ಶೈಲಿಯ ಉಡುಪಿನಲ್ಲಿ ಆತ್ಮವಿಶ್ವಾಸದಿಂದ ನಗುವ ಇಬ್ರಾಹಿಂ ಟ್ರವೊರೆ ಕೇವಲ ಒಬ್ಬ ನಾಯಕರಲ್ಲ, ಅವರು ಆಫ್ರಿಕಾದಲ್ಲಿ ಹೊಸ ಯುಗದ ಪ್ರತೀಕ. ಅವರು ಎಷ್ಟು ಕಾಲ ಇರಲಿ, ಟ್ರವೊರೆ ಎಂಬ ಹೆಸರು ಆಫ್ರಿಕಾದ ರಾಜಕೀಯ ಭವಿಷ್ಯಕ್ಕೆ ದಾರಿದೀಪವಾಗಿ ಹೊಸ ದೃಷ್ಟಿಕೋನದ ಆಶಯವಾಗಿ ಸದಾ ಉಳಿಯಲಿದೆ. ಸ್ನೇಹಿತರೆ, ಇಬ್ರಾಹಿಂ ಟ್ರವೊರೆ ಎಂಬ ನಾಯಕನ ಮೂಲಕ ಬುರ್ಕಿನಾ ಫಾಸೋ ಮಾತ್ರವಲ್ಲ, ಇಡೀ ಆಫ್ರಿಕಾ ಖಂಡವೇ ತನ್ನ ನಿಜವಾದ ಸ್ವಾತಂತ್ರ್ಯದತ್ತ ಹೆಜ್ಜೆ ಹಾಕುತ್ತಿದೆ ಎಂದರೆ ತಪ್ಪಾಗಲಾರದು. ಕ್ರಾಂತಿಕಾರಿ ಚಿಂತನೆ, ಧೈರ್ಯವಂತಿಕೆ, ಜನಪರತೆಯೊಂದಿಗೆ ಶ್ರದ್ಧಾ ಮತ್ತು ತಂತ್ರಜ್ಞಾನದ ಸಮನ್ವಯತೆ ಇವೆಲ್ಲವೂ ಸೇರಿ ಟ್ರವೊರೆ ಅವರನ್ನ ನಿಜವಾದ ನವ ಆಫ್ರಿಕಾದ ಪ್ರತೀಕವನ್ನಾಗಿ ಮಾಡುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.